ಸಾವಿರ ಮತಗಳ ಕಳ್ಳತನ ಆಗಿದೆಯಂತ ಸ್ವತಃ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ನಡುವೆ ಎಸ್ಐಟಿ ಬೇಟೆ ಕೂಡ ಶುರುವಾಗಿದೆ. ಬಿಜೆಪಿಯ ಮಾಜಿ ಶಾಸಕರಿಗೆ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಗಳು ಏನು ಅಥವಾ ಸಾಕ್ಷಿಗಳು ಬೆಂಕಿಗೆ ಆಹುತಿಯಾದ್ವಾ? ಆ ವಿಡಿಯೋ ಹೇಳ್ತಾ ಇರೋ ಕಥೆಯಾದ್ರೂ ಏನು? ಆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆ ಮನೆಗೆ ಖಾಲಿ ವೋಟರ್ ಐಡಿ ಬಂದಿದ್ ಹೇಗೆ? ಸಾವಿರಕ್ಕೂ ಹೆಚ್ಚು ವೋಟರ್ ಐಡಿ ಒಂದ್ ಕಡೆ ಗಿದ್ದಿದ್ದೇಕೆ? ಸುಟ್ಟು ಭಸ್ಮ ಆದುವ ವೋಟ್ ಚೋರಿ ದಾಖಲೆಗಳು. ಇರೋಬ್ಬರು ಪೊಲೀಸರೆಲ್ಲ ಅದೊಂದು ಮನೆ ಮುಂದೆ ಸೇರ್ಬಿಟ್ಟಿದ್ದಾರೆ. ಯಾರನ್ನು ಮನೆ ಒಳಗೆ ಬಿಡದೆ ಕಾವಲು ಕಾಯ್ತಾಗಿದ್ದಾರೆ. ಅಧಿಕಾರಿಗಳು ಮನೆಯ ಒಳಗೆ ಫುಲ್ ಜಾಲಾಡ್ತಿದ್ದಾರೆ. ಇಂಚಿಂಚು ಬಿಡದೆ ಸಣ್ಣ ಲಾಕರ್ ಅನ್ನು ಸಹ ಬಿಡದೆ ತಡಕಾಡ್ತಿದ್ದಾರೆ. 1 ಗಂಟೆಗೂ ಹೆಚ್ಚು ಸಮಯ ಶೋಧ ನಡೆಸ್ತಾರೆ. ಅದೊಂದು ಮನೆಯಲ್ಲಂತೂ ಗಂಟೆಗಟ್ಟಲೆ ಪರಿಶೀಲನೆ ಮಾಡಿದ್ದಾರೆ. ಕಾಂಪೌಂಡ್ ಅನ್ನೇ ಪಟ್ಟೆಯಲ್ಲಿ ಕವರ್ ಮಾಡಿ ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದುಕೊಳ್ತಾರೆ. ಸ್ಪಾಟ್ಗೆ ಸ್ವತಃ ಎಸ್ಪಿ ಅವರೇ ಆಗಮಿಸುತ್ತಾರೆ. ಇಷ್ಟಕ್ಕೂ ಇಲ್ಲಿ ಪೊಲೀಸರು ಕಿಕ್ಕಿರಿದು ಸೇರಿರೋದನ್ನ ನೋಡಿದ್ರೆ ಇಲ್ಲಿ ಏನೋ ನಡಿಬಾರ್ದು ನಡೆದಿದೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಆದರೆ ಇಲ್ಲಿ ಯಾವ ಹತ್ಯೆಯೂ ಆಗಿಲ್ಲ. ಅದು ಕೂಡ ಈ ಮನೆ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿರೋದು. ಗುತ್ತೇದಾರ್ ಮನೆಯಲ್ಲದೆ ಅಧಿಕಾರಿಗಳು ತಡಕಾಡ್ತಿರೋದು. ವೋಟ್ ಚೋರಿ ಕೇಸ್, 5 ಮನೆಗಳ ಮೇಲೆ ಎಸ್ಐಟಿ ರೇಡ್. ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳು ಪತ್ತೆ. ಇಡೀ ರಾಷ್ಟ್ರದಲ್ಲಿ ಸದ್ದು ಮಾಡಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ವೋಟ್ ಚೋರಿ ವಿರುದ್ಧ ಗುಡುಗಿದ್ರು. ಹೇಗೆಲ್ಲ ವೋಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅನ್ನೋದನ್ನ ರಾಹುಲ್ ಗಾಂಧಿ ವಿವರಿಸಿದ್ರು. ಈ ನಡುವೆಯೇ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅನ್ನೋ ಕೇಸ್ ಭಾರೀ ಸದ್ದು ಮಾಡಿತ್ತು. ಭಾರೀ ಚರ್ಚೆಗೂ ಕಾರಣವಾಗಿತ್ತು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಎಸ್ಐಟಿ ಮೆಗಾ ಬೇಟೆ ನಡೆಸಿದೆ. ಕಳೆದೆರಡು ದಿನಗಳಿಂದ ಬೇಟೆ ನಡೆಸಿ ಶಾಕ್ ಕೊಟ್ಟಿದೆ. ಅದು ಕೂಡ ಎಸ್ಐಟಿ ಅಧಿಕಾರಿಗಳು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಏಕಾಏಕಿ ಗುತ್ತೇದಾರ್ ನಿವಾಸದ ಮೇಲೆ ಎಸ್ಐಟಿ ದಾಳಿ ಮಾಡಿ ಭಾರೀ ಬಿಗಿ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ. ಎಸ್ಐಟಿ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಸ್ಥಳೀಯ 50ಕ್ಕೂ ಅಧಿಕ ಪೊಲೀಸರು ದಾಳಿ ನಡೆಸಿದ್ರು. ನಗರದ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತೇದಾರ್ ನಿವಾಸದಲ್ಲಿ ಇಂಚಿಂಚು ಬಿಡದೆ ತಡಕಾಡಿದ್ರು. ಇವತ್ತು ಇದೆಲ್ಲ ಒಂದು ಷಡ್ಯಂತ್ರ ತನ್ಕಿಸಿ ನಾನು ಹೇಳ್ತೀನಿ. ಈಗ ಮಿನಿಸ್ಟ್ರನ್ನು ಕೂಡ ಈಗ ಮಾಡಬೇಕು ತನ್ಕಿಸಿನ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಯವರು
ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ, ಇವತ್ತು ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಎಂಬುದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಬಳಿ ಒಯ್ದು ಒಬ್ಬರಿಗೆ ಹೇಳ್ಸಿದ್ದಾನೆ, ಅವ್ರು ಸರ್ಸಾಂಬೆಯವರೇ ಯಾರು, ಅವರು ಊರವರೇ ಯಾರು, ಅವರು ಇದೆಲ್ಲ ಷಡ್ಯಂತ್ರದ ತನಕ ನಾನು ಹೇಳ ಬಯಸ್ತೇನೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6,000ಕ್ಕೂ ಅಧಿಕ ಮತಗಳನ್ನ ಡಿಲೀಟ್ ಮಾಡಲು ಅನಾಮಧೇಯ ವ್ಯಕ್ತಿಯೊಬ್ಬ ಅರ್ಜಿ ಕೊಟ್ಟು ಮತಗಳ ಡಿಲೀಟ್ಗೆ ಯತ್ನ ನಡೆಸಲಾಗಿತ್ತು. ಅದಕ್ಕಾಗಿ ಶಾಸಕ ಬಿಆರ್ ಪಾಟೀಲ್ ದೂರು ನೀಡಿದ್ರು. ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿನ ವೋಟ್ ಚೋರಿ ಯತ್ನಕ್ಕೆ ಸಂಬಂಧಿಸಿದಂತೆ ಖುದ್ದು ಮತದಾರರನ್ನೇ ತಮ್ಮ ಬಳಿ ಕೂರಿಸಿಕೊಂಡು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಆಗ ರಾಜ್ಯ ಸರ್ಕಾರ ಮತಗಳ್ಳತನಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವನ್ನ ರಚನೆ ಮಾಡಿತ್ತು. ಸದ್ಯ ಫುಲ್ ಅಲರ್ಟ್ ಆಗಿರೋ ಎಸ್ಐಟಿ ಅಧಿಕಾರಿಗಳು ಕಲಬುರಗಿ ನಗರದಲ್ಲಿ 5 ಕಡೆ ಎಸ್ಐಟಿ ದಾಳಿ ಮಾಡಿದೆ. ದಾಳಿ ಸಂದರ್ಭದಲ್ಲಿ ಜುಬೇರ್ ಕಾಲೋನಿಯಲ್ಲಿನ ಅಕ್ರಮ್ ಎಂಬಾತನ ಮನೆಯಲ್ಲಿ 1,000ಕ್ಕೂ ಅಧಿಕ ವೋಟರ್ ಐಡಿ ಕಾರ್ಡ್ಗಳು, 15 ಮೊಬೈಲ್, 7 ಲ್ಯಾಪ್ಟಾಪ್ ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಏನು ಮನೆ ಇದೆ, ಈ ಮನೆಯಲ್ಲಿ ಅಕ್ರಮನವರಿಗೆ ಸೇರಿದಂಥ ಮನೆ ಇದು. ಈ ಮನೆಯಲ್ಲಿ ಅಕ್ರಮನವರು ವಾಸವಾಗಿದ್ದರು. ಸಾಕಷ್ಟು ದಿನಗಳಿಂದ ಇಲ್ಲೇ ವಾಸವಾಗಿರುವಂಥ ಅಕ್ರಮ್ ಅವರು ಕಳೆದ 2023ರ ಚುನಾವಣೆಯಲ್ಲಿ ಈ ಒಂದು ಏನು ವೋಟ್ ಚೋರಿ ಯತ್ನಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣದಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಈತನ ಮನೆ ಮೇಲೆ ಮೊನ್ನೆ SIT ಅಧಿಕಾರಿಗಳು ದಾಳಿಯನ್ನು ಮಾಡಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿದರು. ಅಲ್ಲದೆ ಇವರು ಮನೆಯ ಇಂಚಿಂಚು ಜಾಗವನ್ನು ಕೂಡ ಏನು ತಲಾಶೆಯನ್ನು ನಡೆಸಿದಂಥ SIT ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಇಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದರು. ಅಲ್ಲದೆ ಈ ಮನೆಯಲ್ಲಿ ಪ್ರಿಂಟರ್ ಸೇರಿದಂತೆ ಸಾಕಷ್ಟು ಬ್ಲ್ಯಾಂಕ್ ವೋಟರ್ ಐಡಿಯನ್ನು ಕೂಡ ವಶಪಡಿಸಿಕೊಂಡಂತಹ ಏನು SIT ಅಧಿಕಾರಿಗಳು ಈಗ ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದು ಕಲಬುರಗಿಯ ಜಂಜಂ ಕಾಲೋನಿಯ ನದೀಮ್, ಅಕ್ರಮ್ ಮತ್ತೆ ಅಸ್ಲಾಂ ಯದುಲ್ಲಾ ಕಾಲೋನಿಯ ಇವರೆಲ್ಲ ಜುನೈದ್ ಎಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಮಾಹಿತಿ ಪಡೆದಂಥ SIT ತಂಡ ಇವರನ್ನ ಎಲ್ಲರನ್ನ ಈಗ ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು SIT ತಂಡಕ್ಕೆ ಗೊತ್ತಾಗಿರುವಂಥದ್ದು. 3 ತಂಡಗಳನ್ನಾಗಿ ಮಾಡಿಕೊಂಡು ಫೀಲ್ಡ್ಗೆ ಇಳಿದಿದ್ದ SIT ಅಧಿಕಾರಿಗಳು 3 ಕಡೆ ದಾಳಿ ನಡೆಸಿದ್ರು. ಒಂದು ತಂಡ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ದಾಳಿ ನಡೆಸಿದ್ರೆ ಮತ್ತೊಂದು ತಂಡ ನಗರದ ಖೂಬಾ ಫ್ಲಾಟ್ ಪ್ರದೇಶದಲ್ಲಿರೋ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತಗೋಳ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ರು. ಮನೆಗಳಲ್ಲಿ ಸಿಕ್ಕ ಎಲ್ಲಾ ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ನನ್ನ ಮೇಲೆ ಏನು ಮತ ಚೋರಿದು BR ಪಾಟೀಲ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ ಅದು ಸುಳ್ಳಿದೆ. ಇವತ್ತು ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು SITದವರು, ಅಲ್ಲಿ ಏನೂ ಸಿಗಲಿಲ್ಲ. ನಮ್ಮ ಆಳಂದಕ್ಕೂ ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ. ಇವತ್ತು ಅದು ಸುಟ್ಟು ಹಾಕಿದ್ದಾರೆ ತಂದು ಒಂದು ಆಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತಗೌಡ ಮನೆ ಪರಿಶೀಲನೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಮತ್ತೊಂದು ಮಾಹಿತಿ ಹೊರಬರುತ್ತೆ. ಅಂದರೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಂದು ಪಾಟೀಲ್ ರವರ ಪ್ರತಿಯೊಂದು ವ್ಯವಹಾರಗಳನ್ನ ಇದೇ ಮಲ್ಲಿಕಾರ್ಜುನ್ ಮಹಾಂತಗೋಳ್ ನೋಡಿಕೊಳ್ತಿದ್ರಂತೆ. ಈ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಇತ್ತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ರವರ ಒಡೆತನದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರೋ ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ಮತ್ತೊಂದು SIT ತಂಡ ದಾಳಿ ನಡೆಸಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿನ ಮತಗಳ್ಳತನಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಹೀಗೆ SIT ಅಧಿಕಾರಿಗಳು ದಾಳಿ ಮಾಡ್ತಿರೋವಾಗ್ಲೇ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮುಂದೆ ಹೊಗೆಗೆದ್ದಿತ್ತು. ಏನದು ಅಂತ ನೋಡಿದ್ರೆ ಕೆಲ ದಾಖಲೆಗಳನ್ನ ಸುಟ್ಟು ಹಾಕಿರೋ ರೀತಿ ಇತ್ತಂತೆ. ಈಗ SITಗೆ ಹೆದರಿ ದಾಖಲೆಗಳಿಗೆ ಬೆಂಕಿ ಇಟ್ರ ಗುತ್ತೇದಾರ್ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ.
ಇವತ್ತು ಅದು ಸುಟ್ಟು ಹಾಕಿದಾರೆ ತಂದು ಒಂದು ಅಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರಪಟ್ಟಿ ಇದ್ದು ಸುಟ್ಟಿದ್ದಾರೆ. ನಂಬಲ್ಲಿ ಏನು ಮತ ಚೋರಿದಿಲ್ಲ, ಏನೂ ಇಲ್ಲ. ನಂಬಲ್ಲಿ ನಾವು ಮಾಡೇ ಇಲ್ಲ. ಅದು ಏನು ಸಂಬಂಧ ಏನಿಲ್ಲ, ನಾವು ಮಾಡೇ ಇಲ್ಲ. ಆದರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಏನೂ ಸಿಕ್ಕಿಲ್ಲ. ಒಂದು ವೋಟರ್ ಲಿಸ್ಟ್ ಸಿಕ್ಕದು. ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವರು ಇದ್ದೇವೆ, ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ಅಶ್ಫಾಕ್ ಮನೆಯಲ್ಲಿ ರಾಶಿ ರಾಶಿ ವೋಟರ್ ID ಪತ್ತೆಯಾಗಿದೆ. ಖಾಲಿ ವೋಟರ್ IDನೂ ಸಿಕ್ಕಿದೆ. ಮತ್ತೊಂದು ಕಡೆ ನೀರಿನಲ್ಲಿ ಕೆಲ ದಾಖಲೆಗಳನ್ನ ಹರಿದು ಹಾಕಿದ್ದಾರೆ. ಹೀಗಾಗಿ SIT ಅಧಿಕಾರಿಗಳು ಮತ್ತಷ್ಟು ತನಿಖೆ ಮಾಡುತ್ತಿದ್ದಾರೆ. ವೋಟ್ ಚೋರಿಯ ಸತ್ಯ ಶೋಧ ಮುಂದುವರೆಸಿದ್ದಾರೆ.